ಕುಲಕರ್ಣಿಯೇ ಕೊಲೆಗಾರ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಕೋರ್ಟ್ನಲ್ಲಿ ಈಗ ಬಸ್ ಹತ್ತಿಸ್ಕೊಂಡ್ರಂತೆ. CBIನವರು ಕರ್ಕೊಂಡೋಗಿ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ಬಿಟ್ಟು ಬರ್ತಾರೆ. ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ನಾಳೆ ಗೊತ್ತಾಗತ್ತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, 17 ಜನ ಇದ್ದಾರೆ. BMTC ಬಸ್ಸೇ ತರಿಸ್ಬಿಟ್ಟಿದ್ದಾರೆ. ಇವತ್ತು ಇಂಥದ್ದೊಂದು ತೀರ್ಪು ಬರುವುದಕ್ಕೆ ಕಾರಣರಾದವರು ಯಾರ್ಯಾರು ಅಂತ ಮಾತಾಡ್ತಾ ಇದ್ವಿ. CBIನ IO ಆಗಿದ್ದ ರಾಕೇಶ್ ರಂಜನ್. ಟೆಕ್ಸ್ಟ್ ಬುಕ್ ಚಾರ್ಜ್ ಶೀಟ್ ಇದು. ಒಂದು ಕೊಲೆ ಪ್ರಕರಣದ ತನಿಖೆ ಹೆಂಗೆ ನಡಿಬೇಕು ಅನ್ನೋದನ್ನು ಯಾರು ತಿಳ್ಕೋಬೇಕಂದ್ರೆ ಇದರ ಚಾರ್ಜ್ ಶೀಟ್ ಓದಬೇಕು. ಅಡ್ವೊಕೇಟ್ ದೀಪಕ್ ಶೆಟ್ಟಿ ಅವ್ರು ಯಾವತ್ತೂ ಕ್ಯಾಮ್ರಾದ ಮುಂದೆ ಬರೋದಿಲ್ಲ, ಮೀಡಿಯಾದ ಮುಂದೆ ಬರೋದಿಲ್ಲ, ತುಂಬ ನಾಚಿಕೆಯ ಸ್ವಭಾವ. ಬಟ್ ಆ ಮನುಷ್ಯನ ಎಷ್ಟು ಹೊಗಳಿದ್ರು ಕಡಿಮೆನೇ ಸರ್. ನಾವು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದಾಗ ಗುರುನಾಥ್ ಗೌಡ್ರನ್ನ ಕರ್ಕೊಂಡು ದೀಪಕ್ ಶೆಟ್ಟರ್ ಹತ್ರ ಬಂದಾಗ ಒಬ್ಬ ಹಿರಿಯ ವಕೀಲರು ದೀಪಕ್ ಶೆಟ್ಟರ್ ಹೆಸರು ಹೇಳಿದರು. ಈ ಹುಡುಗನ ಹತ್ರ ಹೋಗಿ ಈಗ ತಾನೇ ಸುಪ್ರೀಂ ಕೋರ್ಟಲ್ಲಿ ಒಂದು 4 ವರ್ಷ ಪ್ರಾಕ್ಟೀಸ್ ಮಾಡಿ ಬಂದಾನ, ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಹೋಗಿ ಅಂತ ಕಳಿಸ್ಕೊಟ್ಟಾಗ ಚಾರ್ಜ್ ಶೀಟ್ ಬಿಟ್ಟರೆ ಕೆಲವೊಂದಿಷ್ಟು ನನಗೇನೋ ಡೌಟ್ಗಳಿದ್ದು, ನನ್ನ ಹತ್ರ ಏನು ಇಲ್ಲಿ ಎಲ್ಲೆಲ್ಲಿ ಹಳ್ಳ ಹಿಡಿಸಾರ ಇವರು ಅಂತೇಳಿತ್ತು. ಆ ಒಂದಿಷ್ಟು ಕ್ವಶನ್ಸ್ ಬಿಟ್ಟರೆ ನನ್ನ ಹತ್ರ ಏನೂ ಇರಲಿಲ್ಲ. ಅಡ್ವೊಕೇಟ್ ದೀಪಕ್ ಶೆಟ್ಟರ್ಗೆ ಅಷ್ಟೇ ಕೊಟ್ಟಿದ್ದು ನಾನು. ಅವಾಗ ಹೇಳಿದ್ರು ಇದ್ರ ಮೇಲೆ ಏನು ಮಾಡೋಕ್ಕೆ ಸಾಧ್ಯ ಬಸವರಾಜ್ ಅವರು ಅಂತೇಳಿ. ಇಲ್ಲ, ನಾವು ಏನಾದರೂ ಮಾಡಬೇಕು, ಇದ್ರ ಸತ್ಯ ಮುಚ್ಚಿ ಹಾಕ್ಯಾರ, ಇದನ್ನು ಹೊರಗಡೆ ತರಬೇಕು ನಾವು ಅಂತೇಳಿ. ಸರಿ, ಹಾಗಾದರೆ ಒಂದು ತಯಾರಿ ಮಾಡೋನು, ನಾವು ಒಂದು ರಿಟ್ ಹಾಕ್ಕೊಳ್ಳೋಣ ಸರ್. ಏನು ದೀಪಕ್ ಶೆಟ್ಟಿ ಅವತ್ತು ಫಸ್ಟ್ ಡೇ ನಮ್ಮ ಜೊತೆ ನಾನು ಆಯಿತು ನಿಮ್ಮ ಜೊತೆ ನಿಂದಿರ್ತೀನಿ ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಂಡ್ರು, ಇವತ್ತವರೆಗೂ ನಿಂತ್ಕೊಂಡ್ರು ಸರ್. ನಿಮ್ಗೆ ಗೊತ್ತಿರಲಿ, ಸಿಂಗಲ್ ₹1 ಯಾವ ಹೈಕೋರ್ಟ್ ವಕೀಲರಿಗೂ ಕೂಡ ನಾವು ಕರೆದ್ರೆ ಮಿನಿಮಮ್ ಫೀಸ್ ಇಲ್ಲದೆ ಯಾರೂ ಬರೋದಿಲ್ಲ ಸರ್. ಸಿಂಗಲ್ ₹1 ಕೂಡ ಇವತ್ತಿಗೂ ಕೊಟ್ಟಿಲ್ಲ ಸರ್. ಆ ಮನುಷ್ಯನ ಬಗ್ಗೆ ನಾ ಎಷ್ಟು ಹೇಳಿದ್ರು ಕಡಿಮೆನೆ. ದೀಪಕ್ ಶೆಟ್ಟಿ ಇಲ್ಲದೆ ಹೋಗಿದ್ರೆ ಈ ಪ್ರಕರಣ ಇಲ್ಲಿವರೆಗೂ ಬರ್ತಾನೂ ಇರಲಿಲ್ಲ. ನಾವು ಹೊರಗಡೆ ಹೋರಾಟ ಮಾಡ್ತಿದ್ವಿ, ಧ್ವನಿ ಎತ್ತುತ್ತಿದ್ವಿ, ಯಾರು ಕೇರ್ ಮಾಡ್ತಿದ್ರು ಸರ್. ಇವತ್ತು ಕೋರ್ಟ್ ಒಳಗಡೆ ತೊಗೊಂಡು ಬಂದು ನ್ಯಾಯಾಲಯದಲ್ಲಿ ಇವತ್ತು ಡಿಸ್ಕಷನ್ಗೆ ಕರೆದೆ ಅವ್ರನ್ನ. ಅವ್ರು ಹೇಳ್ತಾರೆ ನಾಳೆ ಅಪೀಲ್ ಹೋಗ್ತಾರೆ ವಿನಯ್ ಕುಲಕರ್ಣಿ, ಅದನ್ನ ಕ್ವಶನ್ ಮಾಡಕ್ಕೆ ನಾನು ಹೈಕೋರ್ಟಲ್ಲಿ ಇರಬೇಕಾಗುತ್ತೆ, ನಾನು ಡಾಕ್ಯುಮೆಂಟ್. ಹೌದು ಸರ್, ಭಾಳ ನಾಚಿಕೆ ಸ್ವಭಾವದ ವ್ಯಕ್ತಿ. ಆದರೆ ಈ ಪ್ರಕರಣ ಇವತ್ತಿಗೆ ಇಲ್ಲಿ ಬರಬೇಕು ಅಂತ ಕೇಳಿದ್ರೆ ದೀಪಕ್ ಶೆಟ್ಟರ್ ಬಹಳ ಕಾರಣ ಸರ್. ದೀಪಕ್ ಶೆಟ್ಟರ್ ನಂತರ CBI ಅಡ್ವೊಕೇಟ್ಸು ಕೋರ್ಟ್ ಒಳಗಡೆ ಬಹಳ ಚೆನ್ನಾಗಿ ಕೋರ್ಟಿಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಸಾಕ್ಷಿಗಳನ್ನು ಚೆನ್ನಾಗಿ ಮೂಡಿ ಬರುವಂಗೆ ನೋಡಿಕೊಂಡ್ರು ಸರ್. ಅವರು ಕ್ರಾಸ್ ಮಾಡುವಾಗ ಬಹಳ ಅದ್ಭುತವಾಗಿ ಕ್ರಾಸ್ ಮಾಡಿದರು. ಭಾಳಷ್ಟು ಸಾರಿ ನಾನು ಹೋಗಿ ನಿಲ್ತಿದ್ದೆ ಕೋರ್ಟಲ್ಲಿ. ಮೊಟ್ಟ ಮೊದಲು ಈ ಪ್ರಕರಣದಲ್ಲಿ ಗಂಗಾಧರ್ ಶೆಟ್ಟರ್ ಅಂತ SPP ಇದ್ದರು. ಗಂಗಾಧರ್ ಶೆಟ್ಟರು ಆ ಒಂದು ಪಾಯನ ಹಾಕುವಂಥ ಕೆಲಸ ಮಾಡಿದರು ಈ ಪ್ರಕರಣದಲ್ಲಿ. ಆ್ಯಕ್ಚುಲಿ ಪಾಯ ಚಾರ್ಜ್ ಶೀಟು, ಚಾರ್ಜ್ ಅದರ ಮೇಲೆ ಪ್ರಾಸಿಕ್ಯೂಟರ್ಗಳ ಏನು ಸತ್ಯಾಂಶಗಳನ್ನು ಹೆಂಗೆ ತರಬೇಕು ಅದೆಲ್ಲ ಕೆಲಸವನ್ನು ಗಂಗಾಧರ್ ಶೆಟ್ಟರ್ ಮಾಡಿದರು. ಗಂಗಾಧರ್ ಶೆಟ್ಟರು ಅವ್ರದ್ದು ಟೈಮ್ ಪೀರಿಯಡ್ ಮುಗೀತು ಮತ್ತು ಅವರಿಗೆ ಸಾಕಷ್ಟು ಕೇಸ್ಗಳು ಅವ್ರ ಕೈಯಲ್ಲಿದ್ದು ಬಿಟ್ಟು ಹೋಗ್ತಾ ಇದ್ದು. ಇದು ಡೇ ಬೈ ಡೇ ಕೇಸ್ ನಡೀತಾ ಇರೋದ್ರಿಂದ ಅವ್ರು ಹೇಳಿದ್ರು ವಾಲಂಟಿಯರ್ ಆಗಿಲ್ಲ, ನಾನು ಬಿಟ್ಬಿಡ್ತೀನಿ, ನನಗೆ ಆಗ್ತೇ ಇಲ್ಲ, ಎಲ್ಲ ಕೇಸ್ಗಳನ್ನು ಬಿಡಬೇಕಾಗಿದೆ ಅಂತೇಳಿ. ತದನಂತರ CBI ಅಡ್ವೊಕೇಟ್ ಇದರಲ್ಲಿ ಬಂದರು, ಶ್ರೀಮತಿ ಹೇಮಾ ಅಂತೇಳಿ. ಅವ್ರ ಜೊತೆ ಒಬ್ಬರು ಬಾಲಾಜಿ ಅಂತೇಳಿ ಒಬ್ಬರು ಅಡ್ವೊಕೇಟು. ಇವರು ಭಾಳ ಚೆನ್ನಾಗಿ ಕೆಲಸ ಮಾಡಿದರು ಸರ್. ಈ ನಾವು ನೋಡ್ತೀವಿ ಕ್ರಾಸ್ ಮಾಡೋದೆಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲಿವರೆಗೂ ವಿನಯ್ ಕುಲಕರ್ಣಿ, ಅಶ್ವಥ್ ಮತ್ತು ಚಂದ್ರಶೇಖರ್ ಇಂಡಿ ಮಾಮ ಈ 3 ಜನರ ಬೇಲ್ ಕ್ಯಾನ್ಸಲ್ ಆಗೋದಿಲ್ವೋ ಅಲ್ಲಿವರೆಗೂ ವಿಟ್ನೆಸ್ಗಳು ಸರಿಯಾಗಿ ಹೇಳಲಿಲ್ಲ ಸರ್. ಮತ್ತೊಮ್ಮೆ ಆ ವಿಟ್ನೆಸ್ಗಳಿಗೆ ಹ್ಯಾಂಡಲ್ ಮಾಡುವಂಥ ಕೆಲಸ ನಡೀತು. ಒಂದೊಂದು ವಿಟ್ನೆಸ್ಗೆ ಆ ವಿಟ್ನೆಸ್ದ ವೇಟ್ ಅಷ್ಟಿದೆ ಅಲ್ಲ, ಅವ್ರಿಗೆ ಆ ವೇಟ್ ಮೇಲೆ 50,000, 1 ಲಕ್ಷ, 5 ಲಕ್ಷ ಹಿಂಗೆ ದುಡ್ಡು ಕೊಟ್ಟು ಅವರನ್ನು ಹೆದರಿಸಿ ಹಾಸ್ಟೆಲ್ ಮಾಡಿಸ್ತಾ ಇದ್ರು. ಮತ್ತೊಮ್ಮೆ ಪೊಲೀಸ್ ಅಧಿಕಾರಿ ಸರ್, ಇದರಲ್ಲಿ ಭಾಳ ಬೇಸರ ಆಗೋದೇನಂತ ಕೇಳಿದರೆ CBIಗೆ ಹೋಗಿ CBI ಇನ್ವೆಸ್ಟಿಗೇಷನ್ ಆಗಿ 5 ಜನ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 164 ಸ್ಟೇಟ್ಮೆಂಟ್ ಕೊಟ್ಟಂಥ ಪೊಲೀಸ್ ಅಧಿಕಾರಿಗಳಲ್ಲಿ ಒಬ್ಬನ್ನು ಬಿಟ್ಟರೆ, ಒಬ್ಬ ಭಾಳ ಚೆನ್ನಾಗಿ ಸಾಕ್ಷಿ ಹೇಳಿದ ಹೆಡ್ ಕಾನ್ಸ್ಟೇಬಲ್, ಒಬ್ಬವನ್ನು ಬಿಟ್ಟರೆ 4 ಜನ ಹಾಸ್ಟೆಲ್ ಆಗ್ತಾರೆ. ಅದರಲ್ಲಿ ACP ರ್ಯಾಂಕಿನ ಅಧಿಕಾರಿ ಶಿವಾನಂದ್ ಚಲವಾದಿ ಅನ್ನುವಂಥ ಒಬ್ಬ ಅಧಿಕಾರಿ ಬಂದು ಹಾಸ್ಟೆಲ್ ಆಗ್ತಾನೆ. ಅವರ ಮೇಲೆ ಪರ್ಜುರಿ ಕೇಸ್ ಹಾಕಬೇಕು ಅಂತ ಜಡ್ಜ್ಮೆಂಟ್ ನಲ್ಲಿದೆ ಹೇಳಿದ್ದಾರೆ. ಕೇಳಿದೆ, ಸುಳ್ಳು ಸಾಕ್ಷಿ ನೋಡಿದ ಅವ್ರಿಗೆ ಸುಳ್ಳು ಸಾಕ್ಷಿ ನೋಡಿದಂತಹ 164 ಕೊಟ್ಟು ಏನು ಸುಳ್ಳು ಸಾಕ್ಷಿ ನೋಡಿದಾರೆ ಅಲ್ಲಿ ಕೆಲವ್ರ ಮೇಲೆ ಫರ್ಜುರಿ ಕೇಸ್ ಹಾಕಬೇಕು ಅಂತ ಇವತ್ತು ಮಾನ್ಯ ನ್ಯಾಯಾಲಯ ಹೇಳ್ತು ಸರ್. ಭಾಳ ಸಂತೋಷ ಆಯಿತು. ಹಾಕಬೇಕು ಸರ್ ಅವ್ರಿಗೆ. ಯಾಕಂತ ಕೇಳಿದ್ರೆ ನೀವು ವಿಚಾರಣೆ ನಡೆಯುವಾಗ ಸಾಕ್ಷಿ ಹೇಳಿ, I1 ಮುಂದೆ ಸಾಕ್ಷಿ ಉಳಿದಿದ್ದೆಲ್ಲ ಬಿಡ್ರಿ, ಉಂಡ ಮನೆಗೆ ದ್ರೋಹ ಮಾಡೋದು ಕೆಲಸ. ಖಾಕಿ ನಿಮಗೆ ಸಂಬಳ ಕೊಡೋದು, ನಿಮ್ಮ ಮೈ ಮೇಲೆ ಖಾಕಿ ಯೂನಿಫಾರ್ಮ್ ಇರೋದು ನೊಂದವರ ಪರವಾಗಿ ನಿಂತ್ಕೊಳ್ಳಿ ಅಂತ, ಕೊಲೆಗಡಕರ ಪರವಾಗಿ ನಿಂತ್ಕೊಳ್ಳೋದಕ್ಕಲ್ಲ. 3 ಜನ ಸರ್, 3 ಜನ ಹಾಸ್ಟೆಲ್ ಆದರೆ
ಒಬ್ಬ ಹೆಡ್ ಕಾನ್ಸ್ಟೇಬಲ್ ಬಂದು ನಿಂತು ಎಲ್ಲೆಲ್ಲಿ ಪೊಲೀಸರು ತಪ್ಪು ಮಾಡ್ತಾರೆ ಹೆಂಗೆ ಮಾಡಿದ್ರು ಯಾರ್ಯಾರು ಪ್ರಭಾವ ತೊಗೊಂಡು ಬಂದ್ರು ಅವೆಲ್ಲ ವಿಷಯನೂ ಕೋರ್ಟ್ ಮುಂದೆ ಹೇಳೋಗ್ಬಿಟ್ಟ ಸರ್ ಆ ಹುಡುಗ. ಆ ಹುಡುಗನೂ ಕೂಡ ಒತ್ತಡಕ್ಕೆ ತೊಗೊಂಬರುವಂಥ ಕೆಲಸ ಆಯಿತು. ಅಂಜಲಿಲ್ಲ ಆತ. ನನಗೆ ಸಂಬಳ ಕೊಡೋದು ಕಾಕಿ ಅಂತ ಹೇಳಿ ಸಾಕ್ಷಿ ಕೊಟ್ಟು ಹೋದ ಅವನು. ಈ ಪ್ರಕರಣದಲ್ಲಿ ಸರ್ ಒಂದು 4 ಸಾಕ್ಷಿಗಳು ನಾನು ನೋಡಿದ ಹಾಗೆ ಯಾವುದಕ್ಕೂ ಮಣಿಲಿಲ್ಲ, ಯಾರಿಗೂ ಅಂಜಲಿಲ್ಲ, ಜಬರ್ದಸ್ತಾಗಿ ಸಾಕ್ಷಿ ಹೇಳಿದ್ರು. ಇವ್ರು ಸ್ಪೆಷಲಿ ಇವ್ರು ಬೇಲ್ ಕ್ಯಾನ್ಸಲ್ ಆದ್ಮೇಲೆ ಏನು ಬಂದು ಸಾಕ್ಷಿ ಹೇಳಿದ್ರಲ್ಲ ಸರ್, ಬಹಳಷ್ಟು ಜನ ಬಂದು ಧೈರ್ಯದಿಂದ ಬಂದು ಸಾಕ್ಷಿ ಹೇಳಿದ್ರು ಕೋರ್ಟ್ಗೆ. ಕೋರ್ಟ್ ಆವಾಗ ಏನಾದರೂ ಇವ್ರು ಬೇಲ್ ಕ್ಯಾನ್ಸಲ್ ಮಾಡದೆ ಹೋಗಿದ್ರೆ, ಇವ್ರು 3 ಜನರು ಬೇಲ್ ಕ್ಯಾನ್ಸಲ್ ಮಾಡದೆ ಹೋಗಿದ್ರೆ ಇವತ್ತು ಇಷ್ಟು ಸಾಕ್ಷಿಗಳು ಬರ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಮತ್ತು ಹೀಗಾಗಿ ನಾನು CBI ತಂಡ, ರಾಕೇಶ್ ರಂಜನ್ ಅವ್ರ ತಂಡ ಆಗಿರ್ಬೋದು, ಗಂಗಾಧರ್ ಶೆಟ್ಟರು, ಹೇಮಾ ಮೇಡಮ್ ಅವ್ರ ತಂಡ ಆಗಿರ್ಬೋದು, ಮತ್ತು ಈಗಿರುವಂತಹ ಪ್ರೆಸಿಡೆಂಟ್ ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರೆ, ಅಂದರೆ ಇನ್ಚಾರ್ಜ್ ಆಫೀಸರ್ ಯಾರಿದ್ದಾರಲ್ಲ ಸತೀಶ್ ಚಂದ್ರ ಝಾ, ಅವ್ರ ಮೂಲಕ ನಾನು ಕೈ ಮುಗಿದು ಧನ್ಯವಾದ ಹೇಳ್ತೇನೆ ಸರ್ ಅವರಿಗೆ. ಅವ್ರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಅದೆಲ್ಲ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಬಿಹಾರಿ ಅಧ್ಯಾಯ ಶುರುವಾಗದಿತ್ತು, ಕ್ಲೋಸ್ ಆಗಿದೆ, ಕ್ಲೋಸ್ ಆಯಿತು ಸರ್. ಕೇಸಲ್ಲಿ ಕನ್ವಿಕ್ಟ್ ಆಗಿರೋ ಮೊದಲ ಸಚಿವ ಲೆವೆಲ್ನ ರಾಜಕಾರಣ ರಾಜ್ಯದಲ್ಲಿ ಮೊದಲನೇ ರಾಜ್ಯದಲ್ಲಿ ನನಗನ್ಸುತ್ತೆ ಇತ್ತೀಚಿನ ವರ್ಷ, ಅಂದರೆ ಹಿಂದೆಲ್ಲ ಯಾವುದೋ ಮರ್ಡರ್ ಕೇಸ್ಗಳೆಲ್ಲ ಹೋಗಿರ್ತಕ್ಕಂಥವ್ರು ನೋಡಿದ್ವಿ, ಬಟ್ ಕನ್ವಿಕ್ಟ್ ಆಗಿ ಸರ್ ಇದು ವಿಶೇಷ ಕೇಸ್ ಯಾಕೆ ಹೇಳ್ಬಿಡ್ತೀನಿ ಸರ್, ನಾನು ಮರೆತು ಬಿಡ್ತಿದ್ದೆ. ಇದು 313 ಸ್ಟೇಟ್ಮೆಂಟಿಗೆ ಹೋದ ಮೇಲೆ CBIಗೆ ಹೋದಂಥ ಪ್ರಕರಣ. ಇದು ನನಗನ್ಸಿದ ಮಟ್ಟಿಗೆ ಭಾರತದ ಕಾನೂನಿನ ಇತಿಹಾಸದಲ್ಲಿ ಇದು ಮೊದಲನೇ ಕೇಸ್ ಅನ್ಸುತ್ತೆ ಸರ್. 313 ಸ್ಟೇಟ್ಮೆಂಟ್ಗೆ ಹೋಗಿ CBIಗೆ ಹೋಗಿರುವಂತು. ಇದನ್ನ ಬಿಟ್ರೆ ಅಕ್ವಿಟಲ್ ಆಗಿರುವಂತ ಒಂದು ಪ್ರಕರಣ, ನೀವು ಎಲ್ಲರೂ ಉತ್ತರ ಪ್ರದೇಶದ್ದು ರಾಜು ಪಾಲ್ ಮರ್ಡರ್ ಕೇಸ್, ಅತೀಕ್ ಅಹಮದ್ ಅದರಲ್ಲಿ ಶಿಕ್ಷೆಗೊಳಪಡ್ತಾರಲ್ಲ, ರಾಜು ಪಾಲ್ ಮರ್ಡರ್ ಕೇಸ್ ಅಕ್ವಿಟ್ ಆದ ಮೇಲೆ ಅವರ ಪತ್ನಿ MLA ಇದ್ದವರು ಸದನದಲ್ಲಿ ಹೊಯ್ಕೊಂಡ್ರು ಕೂಡ CBI ಕೊಡೋದಿಲ್ಲ ಅವಾಗಿನ ಸರ್ಕಾರ. ಸುಪ್ರೀಂ ಕೋರ್ಟ್ ಅದನ್ನ CBI ಕೊಡುತ್ತೆ. CBI ಕೊಟ್ಟ ಮೇಲೆ CBI ತನಿಖೆ ಮಾಡುತ್ತೆ, ಅದರಲ್ಲಿ ಎಲ್ಲರಿಗೂ ಶಿಕ್ಷೆ ಆಗುತ್ತೆ. 313 ಹೋದ ಪ್ರಕರಣನೂ ಕೂಡ ಆ ಪ್ರಕರಣ ಕೂಡ ಸರ್ಕಾರ CBI ಕೊಡುತ್ತೆ, ಅದು CBI ತನಿಖೆ ಮಾಡಿದಾಗ ಅದಕ್ಕೂ ಕೂಡ ಇವತ್ತು ಶಿಕ್ಷೆ ಆಗಿದೆ. ಇವು 2 ವಿಶೇಷ ಪ್ರಕರಣಗಳು ಸರ್. ನಿಜವಾಗಿ ಬಹಳ ಬೇಜಾರಾಗೋದಂದ್ರೆ ಆಡಳಿತ ಪಕ್ಷದವರು ಇದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಟ್ಟರೆ ನಂತರ ಬಂದಿರತಕ್ಕಂಥ ಪಕ್ಷಗಳು ಇವರನ್ನ ಪಕ್ಷಕ್ಕೆ ಒಳಗೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. 8:30 ಮಾತಾಡ್ತೀನಿ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.